ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ. ಪ್ರಜ್ವಲ್ ಪ್ರತಿಕೃತಿಗೆ ಚಪ್ಪಲಿ ಹಾರ ಹಾಕಿ ಕಾಂಗ್ರೆಸ್ ಕಾರ್ಯಕರ್ತರ ಆಕ್ರೋಶ. ದೇವೇಗೌಡ ಮತ್ತು ಕುಮಾರಸ್ವಾಮಿ ಮುಖವಾಡ ಧರಿಸಿ ಹಸ್ತಪಡೆಯಿಂದ ವ್ಯಂಗ್ಯ. ಯಾವುದೇ ಹಸ್ತಕ್ಷೇಪ ಇಲ್ಲದೆ ಅಶ್ಲೀಲ ವಿಡಿಯೋ ಪ್ರಕರಣದ ತನಿಖೆಯಾಗತ್ತೆ. ಪ್ರಜ್ವಲ್ ರೇವಣ್ಣ ದೇಶ ಬಿಟ್ಟು ಹೋದ ಬಗ್ಗೆ ಮಾಹಿತಿ ಇದೆ. ಸರ್ಕಾರ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದೆ ಎಂದರು ಗೃಹ ಸಚಿವ ಪರಮೇಶ್ವರ್. ಹಾಸನ ಅಶ್ಲೀಲ ವಿಡಿಯೋ ಬಗ್ಗೆ ಎನ್ಡಿಎ ನಾಯಕರು ಉತ್ತರಿಸಬೇಕು. ಯಡಿಯೂರಪ್ಪ, ಶೋಭಕ್ಕ, ಕುಮಾರಣ್ಣ, ನೀವು ಮಾತನಾಡಬೇಕು. ಇಡೀ ರಾಜ್ಯವೇ ತಲೆ ತಗ್ಗಿಸುವಂತ ವಿಚಾರ ಅಂತ ಡಿಕೆಶಿ ಕಿಡಿ. ಅಶ್ಲೀಲ ವಿಡಿಯೋ ಕೇಸ್ ತನಿಖೆಯಲ್ಲಿ ಸತ್ಯ ಸಾಬೀತಾಗೋದಕ್ಕಿದೆ. ಮೇಲ್ನೋಟಕ್ಕೆ ಇಲ್ಲಿ ಪ್ರಜ್ವಲ್ ಅವರದ್ದೇ ತಪ್ಪು ಕಾಣ್ತಾ ಇದೆ. ಇದಕ್ಕೆಲ್ಲ ಅವರ ಕುಟುಂಬವೇ ಉತ್ತರ ಕೊಡಬೇಕು ಅಂದ್ರು ಸಚಿವ ಕೃಷ್ಣ ಬೈರೇಗೌಡ. ಉಪ್ಪು ತಿಂದವರು ನೀರು ಕುಡಿಲೇಬೇಕು. ಯಾರೇ ತಪ್ಪು ಮಾಡಿದರೂ ಶಿಕ್ಷೆ ಆಗಲೇಬೇಕು. ಎಸ್ಐಟಿ ತನಿಖೆಯಾಗಲಿ ಅಂದ್ರು ಎಚ್.ಡಿ. ಕುಮಾರಸ್ವಾಮಿ. ಹಾಸನದ ಪೆನ್ ಡ್ರೈವ್ ಪ್ರಕರಣವನ್ನ ಆ ಪಕ್ಷದವರು ನೋಡ್ಕೋತಾರೆ. ದೇವೇಗೌಡರು ದೊಡ್ಡ ನಾಯಕರು, ಅವರು ಹ್ಯಾಂಡಲ್ ಮಾಡ್ತಾರೆ. ಅಂತರ ಕಾಯ್ದುಕೊಂಡ ವಿಪಕ್ಷ ನಾಯಕ ಆರ್ ಅಶೋಕ್. ದೇಶ ಬಿಟ್ಟು ವಿದೇಶಕ್ಕೆ ಹಾರಿರೋ ಪ್ರಜ್ವಲ್ ರೇವಣ್ಣ. ಜರ್ಮನಿಯ ಫ್ರಾಂಕ್ಫರ್ಟ್ಗೆ ಪ್ರಜ್ವಲ್ ಪ್ರಯಾಣ. ಹಾಸನದಲ್ಲಿ ಅಶ್ಲೀಲ ವಿಡಿಯೋ ಹರಿದಾಟ ಪ್ರಕರಣದ ಬೆನ್ನಲ್ಲೇ 10 ಚರ್ಚೆಗೆ ಗ್ರಾಸ. ಕರುನಾಡಲ್ಲಿ ಮತ್ತೆ ಮೋದಿ ಮೇನಿಯಾ. ಸವದತ್ತಿ ಯಲ್ಲಮ್ಮನಿಗೆ ನಮಿಸಿ ಬೆಳಗಾವಿಯಲ್ಲಿ ನಮೋ ಶಕ್ತಿ ಪ್ರದರ್ಶನ. ಶೆಟ್ಟರ್, ಅಣ್ಣಾ ಸಾಹೇಬ್ ಜೊಲ್ಲೆ ಪರ ಮತಯಾಚನೆ. ಕರ್ನಾಟಕದಲ್ಲಿ ಕೊಲೆಗಳು, ಗಲಭೆಗಳು ಹೆಚ್ಚಾಗ್ತಿದೆ. ರಾಜ್ಯದಲ್ಲಿ ಪರಿಸ್ಥಿತಿ ಚಿಂತಾಜನಕ ಆಗಿದೆ. ನೇಹಾ ಹತ್ಯೆ ಪ್ರಕರಣ ಪ್ರಸ್ತಾಪಿಸಿ ಮೋದಿ ಕೌಂಟರ್. ಕಾಂಗ್ರೆಸ್ ತುಷ್ಟೀಕರಣದ ರಾಜಕಾರಣ ಮಾಡ್ತಿದೆ ಅಂತ ಕಿಡಿ. ಬೆಳಗಾವಿ ಸಮಾವೇಶದ ಬಳಿಕ ಉತ್ತರ ಕನ್ನಡದತ್ತ ಪ್ರಯಾಣ. ಶಿರಸಿಯಲ್ಲೂ ಬೃಹತ್ ಶಕ್ತಿ ಪ್ರದರ್ಶನಕ್ಕೆ ಪ್ಲಾನ್. ಕಾಗೇರಿ ಪರ ನಮೋ ಮತಯಾಚನೆ. ಸಂಜೆ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ವಿಜಯನಗರ ಜಿಲ್ಲೆಯಲ್ಲಿ ಮೋದಿ ಹವಾ. ರಾಯಚೂರು, ಕೊಪ್ಪಳ, ಬಳ್ಳಾರಿ ಅಭ್ಯರ್ಥಿಗಳ ಪರ ಮತಬೇಟೆ. ಸ್ನೇಹಿತ ಶ್ರೀರಾಮುಲು ಗೆಲುವಿಗಾಗಿ ಶಾಸಕ ಜನಾರ್ದನ ರೆಡ್ಡಿ ಸರ್ಕಸ್. ಉತ್ತರ ಕರ್ನಾಟಕ ಭಾಗದಲ್ಲಿ ಕುಮಾರಸ್ವಾಮಿಗೆ ಹೆಚ್ಚಿದ ಡಿಮಾಂಡ್. ನಮ್ಮ ಕ್ಷೇತ್ರಕ್ಕೆ ಬಂದು ಪ್ರಚಾರ ಮಾಡುವಂತೆ ಅಭ್ಯರ್ಥಿಗಳ ಮನವಿ. ರೈತರ ವೋಟ್ ಸೆಳೆಯಲು ಎಚ್ಡಿಕೆ ಬಳಸಿಕೊಳ್ಳಲು ತಂತ್ರ. ಬೆಳಗಾವಿ ಲೋಕಸಭಾ ಚುನಾವಣೆಯ ಪ್ರಚಾರಕ್ಕೆ ಇವತ್ತು ಡಿಸಿಎಂ ಎಂಟ್ರಿ. ಆಪ್ತ ಸಚಿವರ ಪುತ್ರನ ಗೆಲುವಿಗೆ ಪಣ. ಶೆಟ್ಟರ್ಗೆ ಪಾಠ ಕಲಿಸೋದಕ್ಕೆ ಪ್ಲಾನ್. ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಚ್ಚಿನ ಸ್ಥಾನ ಗೆಲ್ಲಲು ಡಿಕೆಶಿ ಟಾರ್ಗೆಟ್. ಮೊದಲ ಹಂತದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಭರ್ಜರಿ ಜಯದ ನಿರೀಕ್ಷೆ. 14ರಲ್ಲಿ 8 ಕ್ಷೇತ್ರದಲ್ಲಿ ಗೆಲುವು ಸಾಧಿಸೋದು ಪಕ್ಕ. ಸಿಎಂ ಸಿದ್ದರಾಮಯ್ಯ ಕೈ ಸೇರಿದ ಗುಪ್ತಚರ ಇಲಾಖೆಯ ವರದಿ. ಕಡಿಮೆ ಬರ ಪರಿಹಾರ ವಿರೋಧಿಸಿ ಸಿಡಿದೆದ್ದ ರಾಜ್ಯ ಕಾಂಗ್ರೆಸ್. ವಿಧಾನಸೌಧದ ಗಾಂಧಿ ಪ್ರತಿಮೆ ಮುಂದೆ ಕೇಂದ್ರದ ವಿರುದ್ಧ ಪ್ರತಿಭಟನೆ. ಕೇಂದ್ರದ ವಿರುದ್ಧ ಚೊಂಬು ಪ್ರದರ್ಶಿಸಿ ಕಾಂಗ್ರೆಸ್ ಆಕ್ರೋಶ. ಚೊಂಬು, ಪ್ಲಕಾರ್ಡ್ ಹಿಡಿದು ಘೋಷಣೆ ಕೂಗಿದ ಕಾಂಗ್ರೆಸ್ ನಾಯಕರು. ಅರಸು ಪ್ರತಿಮೆವರೆಗೂ ಪಾದಯಾತ್ರೆ ನಡೆಸಿ ಕೇಂದ್ರದ ವಿರುದ್ಧ ಧಿಕ್ಕಾರ. ಮೋದಿ ಗೋ ಬ್ಯಾಕ್ ಅಂತ ಘೋಷಣೆ. ಮಾಜಿ ಸಚಿವ ಇಕ್ಬಾಲ್ ಅನ್ಸಾರಿಗೆ ಲೇ ಇಕ್ಬಾಲ್ ಅನ್ನಬಹುದು. ಅವನೊಬ್ಬ ಹುಚ್ಚ. ಕಾಂಗ್ರೆಸ್ ನಾಯಕರ ವಿರುದ್ಧ ಮತ್ತೆ ನಾಲಿಗೆ ಹರಿಬಿಟ್ಟ ಶಾಸಕ ಜನಾರ್ದನ್ ರೆಡ್ಡಿ.
ಜೈ ಶ್ರೀರಾಮ್ ಘೋಷಣೆ ಕೂಗಿದ್ದಕ್ಕೆ ಕೈ ಕಮಲ ಕಾರ್ಯಕರ್ತರ ವಾಕ್ಸಮರ. ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಬಡದಾಳ ಗ್ರಾಮದಲ್ಲಿ ಘಟನೆ. ಶಾಸಕ ಎಂವೈ ಪಾಟೀಲ್ ಎದುರೇ ಮಾತಿನ ಚಕಮಕಿ. ರಾಯಚೂರು ಅಭ್ಯರ್ಥಿ ಪರ ಎನ್ಡಿಎ ನಾಯಕರ ಭರ್ಜರಿ ಪ್ರಚಾರ. ಈವರೆಗೂ ಜೊತೆಯಾಗಿ ಕಾಣಿಸಿಕೊಳ್ಳದ ಶಿವನಗೌಡ ನಾಯಕ್, ಶಾಸಕಿ ಕರೆಮ್ಮ ನಾಯಕ್ ಯಾರಿಗೆ ವೋಟ್ ಹಾಕಬೇಕು ಅನ್ನೋ ಗೊಂದಲದಲ್ಲಿ ದೇವದುರ್ಗದ ಮತದಾರರು. ಲೋಕಸಭಾ ಚುನಾವಣೆಯಲ್ಲಿ ಮತದಾನ ಮಾಡದವರ ಬಗ್ಗೆ ಆಕ್ರೋಶ. ಬೆಂಗಳೂರು ನಿವಾಸಿಗಳ ವಿರುದ್ಧ ಕೆಂಡ ಕಾರಿದ ನಾಗರಿಕರು. ಬೀದಿ ಬೀದಿಯಲ್ಲಿ ಬ್ಯಾನರ್ ಹಾಕಿ ಶ್ರದ್ಧಾಂಜಲಿ ಅರ್ಪಣೆ. ಇನ್ನು ಕಗ್ಗಂಟಾಗೆ ಉಳಿದ ರಾಹುಲ್ ಪ್ರಿಯಾಂಕಾ ಕ್ಷೇತ್ರಗಳ ಆಯ್ಕೆ. ನಿನ್ನೆಯ ಸಿಇಸಿ ಸಭೆಯಲ್ಲೂ ಬಗೆಹರಿಯದ ಗೊಂದಲ. ಅಂತಿಮವಾಗಿ ನಿರ್ಧಾರ ಕೈಗೊಳ್ಳೋ ಜವಾಬ್ದಾರಿ ಎಐಸಿಸಿ ಅಧ್ಯಕ್ಷರ ಹೆಗಲಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.